Dear students, I am Deepa SV, working as Assistant Professor in Department of Sociology at Government First Aid College, Balapura. Today we are going to talk about historical development of sociology. ಇಂದು ನಾವು ಸಮಾಜಶಾಸ್ತ್ರದ ಐತಿಹಾಸಿಕ ಬೆಳವಣಿಗೆಯನ್ನು ಅರ್ಥಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. ಹಿಂದಿನ ಕ್ಲಾಸ್ನಲ್ಲಿ ನಾವು ಅರ್ಥ ಮತ್ತು ವ್ಯಾಖ್ಯೆಗಳನ್ನು ತಿಳಿದುಕೊಂಡಿರುವಂತಹದ್ದು. ಇಂದು ಅದರ ಮುಂದುವರೆದ ಭಾಗದಲ್ಲಿ ಯಾವ ರೀತಿಯಾಗಿ ಸಮಾಜಶಾಸ್ತ್ರ ಬೆಳವಣಿಗೆಯನ್ನು ಹೊಂದಿದೆ ಎನ್ನುವಂಥದ್ದನ್ನು ಅರ್ಥೈಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. When we look at historical development of sociology, T.B. Baltimore, a famous sociologist, in his book Sociology, A Guide to Problems and Literature, he has divided the division of development into two different aspects, that is intellectual antecedents of sociology and the social conditions that were responsible for the development of sociology. ಐತಿಹಾಸಿಕ ಬೆಳವಣಿಗೆ ಏನು, ಯಾವ ರೀತಿಯಾಗಿ ಆಗಿದೆ ಎನ್ನುವಂಥದ್ದನ್ನು ನಾವು ನೋಡಲೇಬೇಕಾದಂತಹ ಪರಿಸ್ಥಿತಿ ಬಂದಾಗ ಟಿ.ಬಿ. ಬಾಟಮೋರ್ ಅನ್ನುವಂತಹ ಸಮಾಜಶಾಸ್ತ್ರಜ್ಞರು ಸೋಷಿಯಾಲಜಿ ಅ ಗೈಡ್ ಟು ಪ್ರಾಬ್ಲಮ್ಸ್ ಆ್ಯಂಡ್ ಲಿಟ್ರೇಚರ್ ಅನ್ನುವಂತಹ ತಮ್ಮ ಒಂದು ಪುಸ್ತಕದಲ್ಲಿ ಇದನ್ನು ಎರಡು ವಿಭಾಗಗಳಲ್ಲಿ ಅಧ್ಯಯನ ಮಾಡಿದರೆ ಬಹಳ ಸುಲಭವಾಗಿ ಅರ್ಥೈಸ್ಕೊಳ್ಬೋದು ಅಂತ ಹೇಳ್ತಾ ಬರ್ತಾರೆ. ಅದು ಮೊದಲನೇದು ಬೌದ್ಧಿಕ ಬೆಳವಣಿಗೆಗೆ ಇರುವಂತಹ ಅಂಶಗಳು, ಎರಡನೇದು ಸಾಮಾಜಿಕ ಅಂಶಗಳು. ನಾವು ಈ ಸಮಾಜಶಾಸ್ತ್ರವನ್ನು ಅರ್ಥೈಸ್ಕೊಳ್ಬೇಕು ಅಂತ ಬಂದಾಗ ಸಮಾಜಶಾಸ್ತ್ರ ಅನ್ನುವಂತಹ ಪದದ ಬೆಳವಣಿಗೆ ಅಥವಾ ಅದು ಒಂದು ಹುಟ್ಟೋದಕ್ಕೆ ಮುಂಚೆ ಸಮಾಜವನ್ನು ನಾವು ವಿಭಿನ್ನ ಆಯಾಮಗಳಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ವಿ. Sociology can be considered as a fourfold origin of sociology. It was studied under political philosophy. ರಾಜಕೀಯ ತತ್ವಶಾಸ್ತ್ರದ ಕೆಳಗಡೆ ಅಧ್ಯಯನ ಮಾಡ್ತಾ ಇದ್ದಂಥದ್ದು. ಎರಡನೇದಾಗಿ ಹಿಸ್ಟಾರಿಕಲ್ ಫಿಲಾಸಫಿ, ಐತಿಹಾಸಿಕ ತತ್ವಶಾಸ್ತ್ರದ ಅಡಿಯಲ್ಲಿ ಅಧ್ಯಯನ ಮಾಡ್ತಾ ಇದ್ದಂಥದ್ದು. ಐತಿಹಾಸಿಕ ತತ್ವಶಾಸ್ತ್ರ ಅಂತ ಹೇಳಿದಾಗ ಅಲ್ಲಿ ನಾವು ಸಮಾಜ, ಅಭಿವೃದ್ಧಿ, ವಿಕಸನ ಅಥವಾ ವಿಕಾಸ ಈ ಒಂದು ಪದಗಳ ಒಂದು ಸಂಪೂರ್ಣವಾದಂತಹ ವಿವರಣೆಯನ್ನು ಅಧ್ಯಯನ ಮಾಡ್ತಾ ಇದ್ದಂಥದ್ದು. ಆದರೆ ಅದು ಕೇವಲ ಐತಿಹಾಸಿಕ ದೃಷ್ಟಿಕೋನದಲ್ಲಿ ಇದ್ದಿದ್ದರಿಂದ ಅದು ಹೊಸದಾಗಿರುವಂತಹ ಒಂದು ವಿಜ್ಞಾನದಲ್ಲಿ ವಿಭಿನ್ನ ರೂಪವನ್ನು ಪಡ್ಕೊಳ್ಳುತ್ತೆ ಎನ್ನುವಂಥದ್ದು ಮುಂದೆ ನಾವು ನೋಡುವಂಥದ್ದು. ಈ ಒಂದು ಐತಿಹಾಸಿಕ ತತ್ವಶಾಸ್ತ್ರದ ಕಾಲಘಟ್ಟದಲ್ಲಿ ಇಬ್ನ್ ಖಲ್ದನ್ ಅನ್ನುವಂಥವರು ಅರೇಬಿಯನ್ ತತ್ವಶಾಸ್ತ್ರಜ್ಞರು, ಇವರು ಅರಬ್ಗೆ ಸೇರಿದಂಥವರು. He talks about modern society is resembling the tribal society. That's what he says. He writes the book Makmadiyam. In that book, he talks like this. Modern society is resembling the tribal society. ನೋಡಿ, 1332 ಮತ್ತು 1406 ಈ ಒಂದು ಕಾಲಘಟ್ಟದಲ್ಲಿ ವಾಸ ಮಾಡಿದಂಥವರು ಇಬ್ನ್ ಖಲ್ದನ್ ಅವರು. ಇವರು ಆ ಒಂದು ಸಂದರ್ಭದಲ್ಲಿ ಅವರು ಪ್ರಸ್ತುತವಾಗಿದ್ದಂತಹ ಒಂದು ಸಮಾಜ ಆದಿವಾಸಿ ಸಮಾಜಕ್ಕೆ ರಿಸೆಂಬಲ್ ಆಗ್ತಾ ಇತ್ತು ಅಂತ ಹೇಳ್ತಾ ಬರ್ತಾರೆ. ಅಂದರೆ ಅಲ್ಲಿನ ಅವರು ಕಂಪ್ಯಾರಿಟಿವ್ ಸ್ಟಡಿ ಮಾಡ್ತಾರೆ, ಸಮಾಜಗಳು ಹೇಗೆ ಬದಲಾಗಿದೆ ಅಂತ. ಆದರೆ ಅದು ಸಮಾಜದ ಅಧ್ಯಯನದಕ್ಕೆ ಒಂದು ಮೂಲ ಅಂತಲೇ ನಾವು ಅಲ್ಲಿ ಅರ್ಥೈಸ್ಕೊಳ್ತಾ ಬರಬಹುದು. ಮತ್ತೊಬ್ಬ ವಿಜ್ಞಾನಿಯಾದಂತಹ ಸಾಮಾಜಿಕ ಚಿಂತಕರಾದಂತಹ ಜಿ ವಿಕೋ ಗ್ಯಾಂಬಿಟ್ಸ್ಟಾ ವಿಕೋ ಅವರು 1688ರಿಂದ 1744 ಕಾಲಘಟ್ಟದಲ್ಲಿ ಇದ್ದಂಥವರು. ಇವರು ಏನು ಹೇಳ್ತಾ ಬರ್ತಾರೆ ಅಂತ ಹೇಳಿದ್ರೆ, ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ಸಿವಿಲೈಸೇಷನ್ ಟುಕ್ ಪ್ಲೇಸ್ ಅಂಡರ್ 3 ಡಿಫ್ರೆಂಟ್ ಸ್ಟೇಜಸ್. ಮಾನವನ ನಾಗರಿಕತೆ ಅನ್ನುವಂಥದ್ದು 3 ವಿಭಿನ್ನ ಕಾಲಘಟ್ಟಗಳಲ್ಲಿ ಅಥವಾ 3 ವಿಭಿನ್ನ ಹಂತಗಳಲ್ಲಿ ಅದು ಅಭಿವೃದ್ಧಿ ಆಯಿತು ಅಂತ ಹೇಳ್ತಾರೆ. ಅದು ಏನು ಅಂತ ಹೇಳಿದ್ರೆ, ಒಂದು ಡಿವೈನ್ ಸ್ಟೇಜ್, ಒಂದು ಆಧ್ಯಾತ್ಮಿಕವಾದಂತಹ ಹಂತ, ಎಲ್ಲಿ ನಾವು ಕೇವಲ ದೇವರು ಇಂತಹ ಒಂದು ಅಂಶಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಂಥದ್ದು. ನೆಕ್ಸ್ಟ್ ಸ್ಟೇಜ್ ಬರುವಂಥದ್ದು ಲೀಡರ್ಶಿಪ್ ಸ್ಟೇಜ್, ವೇರ್ ವಿ ಆರ್ ಟಾಕಿಂಗ್ ಅಬೌಟ್ ದಿ ಕ್ವಾಲಿಟೀಸ್ ಆಫ್ ಲೀಡರ್ಶಿಪ್ ಗೆಟಿಂಗ್ ಡೆವಲಪ್ಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಹ್ಯುಮ್ಯಾನಿಸ್ಟಿಕ್ ಸ್ಟೇಜ್, ಇಲ್ಲಿ ನಾವು ಮಾನವೀಯತೆಯ ಬಗ್ಗೆ ಹೆಚ್ಚು ಬೆಳವಣಿಗೆ ಆಗಿರುವಂಥದ್ದನ್ನು ಅಲ್ಲಿ ನಾವು ನೋಡ್ತಾ ಬರುವಂಥದ್ದು. ಮೂರನೇದಾಗಿ ನಾವು ನೋಡಿದಾಗ ಬಯಾಲಜಿಕಲ್ ಥಿಯರೀಸ್ ಆಫ್ ಎವಲ್ಯೂಷನ್, ವಿಕಾಸದ ಜೈವಿಕ ಸಿದ್ಧಾಂತಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಬರ್ಬೋದು. ಅಥವಾ ಆ ಅಧ್ಯಯನದಲ್ಲಿ ನಾವು ಸಮಾಜದ ಬಗ್ಗೆ ಹೆಚ್ಚು ಅಧ್ಯಯನಗಳನ್ನು ಮಾಡಿದಂಥದ್ದು ನಾವು ನೋಡುವಂಥದ್ದು. ನೆನ್ಪಿಟ್ಕೊಳ್ಳಿ, ಇವೆಲ್ಲವೂ ಸಮಾಜಶಾಸ್ತ್ರ ಅನ್ನುವಂತಹ ಒಂದು ವಿಶೇಷ ವಿಜ್ಞಾನ ಬೆಳವಣಿಗೆ ಆಗೋದಕ್ಕೆ ಮುಂಚೆ ಸಮಾಜವನ್ನು ಹೇಗೆ ಅಧ್ಯಯನ ಮಾಡ್ತಾ ಇದ್ವಿ ಅನ್ನೋದಕ್ಕೆ ಇರುವಂತಹ 4 ಅಂಶಗಳು. ಇಲ್ಲಿ ಮುಖ್ಯವಾಗಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಅನೇಕ ಜೈವಿಕ ಸಿದ್ಧಾಂತಗಳನ್ನು
ಸಮಾಜ ಯಾವ ರೀತಿ ಬೆಳವಣಿಗೆ ಆಯಿತು ಅನ್ನೋದಕ್ಕೆ ವಿಶ್ಲೇಷಣೆ ಮಾಡೋದಕ್ಕೆ ಕಂಪ್ಯಾರಿಟಿವ್ ಮಾಡಿಬಿಟ್ಟು ಅಧ್ಯಯನವನ್ನು ಮಾಡ್ತಾ ಇದ್ದಂಥದ್ದನ್ನು ನಾವು ಕೇಳ್ತಾ ಬರ್ಬೋದು. Many theories helped the social thinkers to analyze how the development of society was taking place. Then the fourth concept that we are going to talk about is social survey, ಸಾಮಾಜಿಕ ಸಮೀಕ್ಷೆಗಳು. ಮೊದಲು ನಾವು ಬಡತನ ಅನ್ನುವಂಥದ್ದನ್ನು ಇದು ಒಂದು ನೈಸರ್ಗಿಕವಾದಂತಹ ಸಮಸ್ಯೆ, ಇದು ದೈವಿಕ ಶಾಪ ಇರುವಂಥವರು ಮಾತ್ರವೇ ಅನುಭವಿಸ್ತಾ ಇರುವಂಥದ್ದು ಅಂತ ನಾವು ತಿಳ್ಕೊಂಡಿದ್ವಿ. ಬಟ್ ಆದರೆ ಅದು ಶುದ್ಧ ತಪ್ಪು ಅನ್ನುವಂಥದ್ದು ಸಾಮಾಜಿಕ ಸಮೀಕ್ಷೆಗಳು ನಡೆದಂತಹ ಸಂದರ್ಭದಲ್ಲಿ ತಿಳಿದು ಬಂದಂಥದ್ದು. After the social survey became very, very popular, its main concern was about poverty. When it started doing vast studies, they got to know that it is the result of ignorance and exploitation. So, thereby they started declaring poverty as the social problem. This is how society was studied under fourfold subjects before the emergence of sociology. There are certain social factors which are responsible for the development of sociology. ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆಗೆ ಕೆಲವು ಸಾಮಾಜಿಕ ಅಂಶಗಳು ಸಹ ಕಾರಣಭೂತವಾಗ್ತವೆ. ಅವು ಯಾವುವು ಅಂತ ಹೇಳಿದಾಗ ಮೊದಲಿಗೆ ನಾವು ನೋಡುವಂಥದ್ದು ನೈಸರ್ಗಿಕ ಹಾಗೂ ಸಮಾಜ ವಿಜ್ಞಾನಗಳ ಬೆಳವಣಿಗೆ ಅಂತ ನಾವು ಹೇಳ್ತಾ ಬರಬಹುದು. ದಿ ಗ್ರೋತ್ ಆಫ್ ನ್ಯಾಚುರಲ್ ಅಂಡ್ ಸೋಷಿಯಲ್ ಸೈನ್ಸಸ್ ಗೇವ್ ರೈಸ್ ಟು ದಿ ಡೆವಲಪ್ಮೆಂಟ್ ಆಫ್ ಸೋಷಿಯಾಲಜಿ ಬಿಕಾಸ್ ದಿ ಸೋಷಿಯಲ್ ಸೈನ್ಸಸ್ ಲೈಕ್ ಸೈಕಾಲಜಿ, ಲಾ, ಡೆವಲಪ್ಮೆಂಟ್ ಸ್ಟಡೀಸ್, cultural studies, communication, political science, economics, human geography, all these things were more and more developing over a period of time. Thereby, the sociology also came under that. And then the physical or the natural sciences like mathematics, chemistry, physics, astronomics, astrophysics, all these things were also developing over a period of time, and they gave rise to the development of sociology. ಸಮಾಜ ವಿಜ್ಞಾನಗಳಾದಂತಹ ಅರ್ಥಶಾಸ್ತ್ರ, ಭೌಗೋಳಿಕ ಶಾಸ್ತ್ರ, ಭಾಷಾಶಾಸ್ತ್ರ, ರಾಜಕೀಯ ಶಾಸ್ತ್ರ, ಮಾನವಶಾಸ್ತ್ರ, ಸಂವಹನ, ಈ ಎಲ್ಲ ಅಧ್ಯಯನಗಳು ಹೆಚ್ಚು ಹೆಚ್ಚು ಬೆಳವಣಿಗೆ ಆಗ್ತಾ ಇದ್ದ ಹಾಗೆ ಸಮಾಜಶಾಸ್ತ್ರ ಹೆಚ್ಚು ಒಂದು ಆಸರೆಯನ್ನು ಇದರಿಂದ ಪಡ್ಕೊಳ್ತು ಅಂತ ನಾವು ಹೇಳ್ತಾ ಬರಬಹುದು. ಅದೇ ರೀತಿಯಾಗಿ ನೈಸರ್ಗಿಕ ವಿಜ್ಞಾನಗಳು ಸಹ ಇದೇ ಸಂದರ್ಭದಲ್ಲಿ ಹೆಚ್ಚು ಬೆಳವಣಿಗೆ ಆಗ್ತಾ ಬಂದಂಥದ್ದು. ಗಣಿತಶಾಸ್ತ್ರ ಇರಬಹುದು, ಭೌತ ವಿಜ್ಞಾನ ಇರಬಹುದು, ಅಥವಾ ರಾಸಾಯನಿಕ ವಿಜ್ಞಾನ ಇರಬಹುದು, ಈ ಎಲ್ಲ ವಿಜ್ಞಾನಗಳು ಹೆಚ್ಚು ಹೆಚ್ಚು ಬೆಳವಣಿಗೆ ಆಗ್ತಾ ಇದ್ದ ಹಾಗೆ ಸಮಾಜಶಾಸ್ತ್ರ ಸಹ ಅದಕ್ಕೆ ಒಂದು ಕಾರಣೀಯ ಅಂಶ ಅಂತ ನಾವು ತಿಳ್ಕೊಳ್ತಾ ಬರಬಹುದು. ಎರಡನೇ ಕಾರಣವನ್ನು ನಾವು ನೋಡೋದೇ ಆದರೆ ಇಲ್ಲಿ 1789ರಲ್ಲಿ ನಡೆದಂತಹ ಒಂದು ಫ್ರೆಂಚ್ನ ಮಹಾಕ್ರಾಂತಿ. In the year 1789, when French Revolution took place, there was a political instability. ರಾಜಕೀಯ ಅಸ್ಥಿರತೆ ಎನ್ನುವಂಥದ್ದು ಅಲ್ಲಿ ಕಂಡು ಬಂತು. ಯಾವಾಗ ರಾಜಕೀಯ ಅಸ್ಥಿರತೆ ಉಂಟಾಯಿತೋ ಆ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳು ಹುಟ್ಕೊಳ್ತಾ ಬಂತು. ಆ ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ ಸಮಸ್ಯೆಗಳ ಮೂಲವನ್ನು ಅರಿತುಕೊಳ್ಬೇಕು. ಹಾಗಾಗಿ ನಮಗೆ ಸಮಾಜವನ್ನು ಅಧ್ಯಯನ ಮಾಡುವಂತಹ ಹೊಸ ಒಂದು ವಿಜ್ಞಾನದ ಅವಶ್ಯಕತೆ ಅಲ್ಲಿ ಕಂಡು ಬಂದಂತಹದ್ದನ್ನು ನಾವು ನೋಡ್ತಾ ಬರುವಂಥದ್ದು. French Revolution created political instability in the society, and then there was normlessness, ನಿಯಮರಾಹಿತ್ಯತೆ ಅನ್ನೋದು ಕಂಡು ಬಂತು. When there were no norms, or when the norms were not followed by the individuals, numerous problems existed in the society. In order to solve those problems, we had to depend on a new science which is going to study those problems scientifically to understand its origin. Thereby, we got to know, or we came to the development of sociology. Then, during the same time, Industrial Revolution took place in England. ಇಂಗ್ಲೆಂಡ್ನಲ್ಲಿ ಕೈಗಾರಿಕಾ ಕ್ರಾಂತಿ ಅನ್ನುವಂಥದ್ದು ನಡೀತು. ಈ ಕೈಗಾರಿಕಾ ಕ್ರಾಂತಿ ಅಂತ ಹೇಳಿದ್ರೆ ಕೈಗಾರಿಕೆಗಳ ಒಂದು ಹೆಚ್ಚು ಹೆಚ್ಚು ಬೆಳವಣಿಗೆ ಅಂತ ನಾವು ಹೇಳ್ತಾ ಬರಬಹುದು. ಹೆಚ್ಚು ಹೆಚ್ಚು ಕೈಗಾರಿಕೆಗಳು ಬೆಳವಣಿಗೆ ಆಗ್ತಾ ಇದ್ದ ಹಾಗೆ ಅಲ್ಲಿ ಕೆಲಸ ಮಾಡುವಂಥವರು ಬೇರೆ ಬೇರೆ ಪ್ರದೇಶಗಳಿಂದ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಬೇರೆ ಪ್ರದೇಶಗಳಿಂದ ಬಂದಾಗ ಅವರಿಗೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇಲ್ಲದಲೇ ಇದ್ದಿದ್ದರಿಂದ ಅವರು ಅಲ್ಲಿ ವಸತಿಗಳನ್ನು ತಾತ್ಕಾಲಿಕವಾಗಿ ಏರ್ಪಡಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು. ಯಾವಾಗ ಈ ರೀತಿಯಾದಂತಹ ವ್ಯವಸ್ಥೆಗಳು ಮಾಡ್ಕೊಳ್ತಾ ಹೋದ್ರು ಆಗ ಬೇರೆ ಬೇರೆ ರೀತಿಯಾದಂತಹ ಸಾಮಾಜಿಕ ಸಮಸ್ಯೆಗಳು ಅಸ್ತಿತ್ವಕ್ಕೆ ಬರ್ತಾ ಬಂದಂತಹದ್ದು. ಆ ಸಾಮಾಜಿಕ ಸಮಸ್ಯೆಗಳ ಒಂದು ಪರಿಹಾರಕ್ಕೆ ನಾವು ಮೂಲವನ್ನ ಹುಡುಕಬೇಕಾಗಿತ್ತು ಮತ್ತು ಅವುಗಳನ್ನ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿದಾಗ ಅವುಗಳಿಗೆ ಪರಿಹಾರ ಕೊಡುವಂಥದ್ದು ಸುಲಭ ಆಗಿತ್ತು. ಈ ಒಂದು ಸಂದರ್ಭದಲ್ಲೇ ಸಮಾಜಶಾಸ್ತ್ರದ ಒಂದು ಅನಿವಾರ್ಯತೆ ಕಂಡು ಬಂದಂತಹದ್ದು.
when the growth of industries started taking place at the more and more level, then people started working, migrating from different place for their working, and then they started setting up the temporary houses. With this, a lot of social problems cropped up in the society. In order to evade or in order to eradicate those social problems, we had to depend upon a new science, because we have to study the problems and their origin scientifically. Only then the solutions can be given. Hence, the industrial revolution became another social factor for the development of sociology. Last but not least, we can see that there was a discovery of new lands, different lands. Thereby, what happened is the new cultures were exposed. When we go to a new land, we see different people, and then they belong to different culture. We have to study that different culture. So here what happened was the new science, which is going to study exclusively about the new culture, was also in need. Thereby, the need for sociology came into existence. ಹೊಸ ಭೂ ಪ್ರದೇಶಗಳ ಅನ್ವೇಷಣೆ ಆದಂತಹ ಸಂದರ್ಭದಲ್ಲಿ ನಾವು ಹೊಸ ಹೊಸ ಸಂಸ್ಕೃತಿಗಳ ಒಂದು ಪರಿಚಯ ನಮಗೆ ಆಗ್ತಾ ಇತ್ತು. ಯಾವಾಗ ಹೊಸ ಸಂಸ್ಕೃತಿಗಳ ಪರಿಚಯ ಆಗ್ತಾ ಇತ್ತು, ಆ ಹೊಸ ಸಂಸ್ಕೃತಿಗಳು ಯಾವುವು, ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ನಾವು ಹೊಸ ಒಂದು ವಿಜ್ಞಾನದ ಒಂದು ಅವಶ್ಯಕತೆ ನಮಗೆ ಕಂಡು ಬಂದಂತಹದ್ದು. ಅದು ನಮಗೆ ಈ ಒಂದು ಹೊಸ ವಿಜ್ಞಾನವಾದಂತಹ ಸಮಾಜಶಾಸ್ತ್ರ ಅನ್ನುವಂಥದ್ದು ಅಸ್ತಿತ್ವಕ್ಕೆ ಬರೋದಕ್ಕೆ ಒಂದು ಮೂಲ ಕಾರಣವಾಯಿತು, ಸಾಮಾಜಿಕ ಮೂಲ ಕಾರಣವಾಯಿತು ಅಂತ ನಾವು ಇಲ್ಲಿ ಅರ್ಥೈಸ್ಕೊಳ್ತಾ ಬರಬಹುದು. Dear students, to make reference, to make material for this, I have used P. Gisbert's Fundamentals of Sociology, a textbook I have referred. H.M. Johnson's two different versions of Sociology, a systematic introduction I have used. ಪ್ರೊಫೆಸರ್ ಜಿ ಸುಬ್ರಹ್ಮಣ್ಯ ಅವರು ಬರೆದಿರುವಂತಹ ಫಂಡಮೆಂಟಲ್ಸ್ ಆಫ್ ಸೋಶಿಯಾಲಜಿ, ಇದು ಕನ್ನಡ ಮತ್ತು ಇಂಗ್ಲಿಷ್ ಅವತರಣಿಕೆಯಲ್ಲಿ ಬಂದಿರುವಂತಹ ಪುಸ್ತಕಗಳನ್ನು ರೆಫರ್ ಮಾಡಲಾಗಿದೆ. ಹಾಗೆ ಅಲೆಕ್ಸ್ ಇಂಕಲ್ಸ್ ಅವರು ಬರೆದಿರುವಂತಹ ವಾಟ್ ಈಸ್ ಸೋಶಿಯಾಲಜಿ, ಅನ್ ಇಂಟ್ರೊಡಕ್ಷನ್ ಟು ದಿ ಡಿಸಿಪ್ಲಿನ್ ಆ್ಯಂಡ್ ಪ್ರೊಫೆಷನ್ ಅನ್ನುವಂತಹ ಎರಡು ಅವತರಣಿಕೆಗಳನ್ನು ಅಧ್ಯಯನ ಮಾಡಿ ಪುಸ್ತಕವನ್ನು ಮಟೀರಿಯಲನ್ನು ರೆಡಿ ಮಾಡಿರುವಂಥದ್ದು. ಹಾಗೆಯೇ ಅನ್ ಇಂಟ್ರೊಡಕ್ಷನ್ ಟು ಸೋಶಿಯಾಲಜಿ ರಿಟನ್ ಬೈ ವಿದ್ಯಾಭೂಷಣ್ ಆ್ಯಂಡ್ ಸಚ್ದೇವಾ ಹ್ಯಾಸ್ ಆಲ್ಸೋ ಬೀನ್ referred. Dear students, we shall meet in our next class. If you have any doubts, my regular students can call me or WhatsApp me, and my direct students can mail me at sociosynopsis@77@gmail.com. Thank you once again. We shall meet in our next class.